ಪವಿ ಪವಿ ಮತ್ತು ಪವಿತ್ರ ಗೌಡ. ಇದು ದರ್ಶನ್ ಮೊಬೈಲ್ನಲ್ಲಿ ಸೇವ್ ಆದ ತನ್ನ ಗೆಳತಿಯ ನಂಬರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ನಂಬರ್. ಈ ರೀತಿ ನಂಬರ್ ಸೇವ್ ಆಗಿರೋ ವಿಚಾರ ದರ್ಶನ್ ಮೊಬೈಲ್ ರಿಟ್ರೀವ್ ವೇಳೆ ಬಯಲಾಗಿದೆ. ಹೌದು, ಡಿ ಗ್ಯಾಂಗ್ ಮೊಬೈಲ್ ರಿಟ್ರೀವ್ ಮಾಡಿರುವ ಪೊಲೀಸರು ಅದರಲ್ಲಿ ಏನೆಲ್ಲ ಚಾಟ್ ನಡೆಸಿದ್ದಾರೆ, ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಕೊಲೆ ನಂತರ ಏನೆಲ್ಲ ಸಂಭಾಷಣೆಗಳನ್ನು ಮಾಡಿದ್ದಾರೆ, ಯಾರಿಗೆ ಮೆಸೇಜ್ ಕಳುಹಿಸಿದ್ದಾರೆ ಎಲ್ಲವೂ ಸಿಕ್ಕಿದೆ. ಅದೇನಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ದರ್ಶನ್ ಮತ್ತು ಪವಿತ್ರ ಮೊಬೈಲ್ನಲ್ಲಿ ಯಾರ್ಯಾರ ನಂಬರ್ ಏನೇನು ಅಂತ ಸೇವ್ ಆಗಿದೆ ಅನ್ನೋದನ್ನ ಒಮ್ಮೆ ನೋಡ್ಬಿಡಿ. ದರ್ಶನ್ ಐಫೋನ್ನಲ್ಲಿ ಪವಿತ್ರ ಹೆಸರು. ದರ್ಶನ್ ಐಫೋನ್ 15 Pro ಮೊಬೈಲ್ ಬಳಸ್ತಾ ಇದ್ದು ಅದರಲ್ಲಿ ಪವಿತ್ರ ಗೌಡಾಳ 3 ನಂಬರನ್ನು ಸೇವ್ ಮಾಡಿಕೊಂಡಿದ್ದಾನೆ. ಮೊದಲನೇ ನಂಬರ್ ಪವಿ ಅಂತ ಸೇವ್ ಮಾಡಿದ್ರೆ ಮತ್ತೊಂದು ನಂಬರನ್ನು ಪವಿ ಅಂತ ಸೇವ್ ಮಾಡಿದ್ದಾನೆ. ಮೂರನೇ ನಂಬರನ್ನು ಪವಿತ್ರ ಗೌಡ ಅಂತ ಸೇವ್ ಮಾಡಿದ್ದಾನೆ. ಮೊಬೈಲ್ ಬಳಕೆಯಲ್ಲಿ ದರ್ಶನ್ಗಿಂತ ಪವಿತ್ರ ಗೌಡ ಒಂದು ಕೈ ಮೇಲಿದ್ದಾಳೆ. ಐಫೋನ್ ಸೀರೀಸ್ನಲ್ಲಿ ದರ್ಶನ್ ಐಫೋನ್ 15 Pro ಬಳಸ್ತಾ ಇದ್ರೆ ಪವಿತ್ರ ಗೌಡ ದರ್ಶನ್ಗಿಂತ ಹೈ ವರ್ಷನ್ ಅಂದರೆ ಐಫೋನ್ 15 Pro Max ಮೊಬೈಲ್ ಬಳಸ್ತಾ ಇದ್ಲು. ಪವಿತ್ರ ಗೌಡ ತನ್ನ ಮೊಬೈಲ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ದರ್ಶನ್ ನಂಬರನ್ನು ಡಿ ಅಂತ ಸೇವ್ ಮಾಡ್ಕೊಂಡಿರೋದು ಗೊತ್ತಾಗಿದೆ. ಇನ್ನು ಆರೋಪಿ ಪವನ್ ಹೆಸರನ್ನ ಪವನ್ ನ್ಯೂ ಅಂತ ಸೇವ್ ಮಾಡಿದ್ರೆ ಮತ್ತೊಬ್ಬ ಆರೋಪಿ ನಂದೀಶ್ ಹೆಸರನ್ನ ನಂದಿ ಪವನ್ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಇನ್ನು ಆರೋಪಿ ಧನರಾಜ್ ಹೆಸರನ್ನ ರಾಜು ಅಂತ ಸೇವ್ ಮಾಡ್ಕೊಂಡಿದ್ರೆ ನಾಗರಾಜ್ ಹೆಸರನ್ನ ನಾಗೋ ಮೈಸೂರು ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಇನ್ನು ತನ್ನ ಗೆಳತಿ ಸಮತಾಳ ಹೆಸರನ್ನ ಸ್ಯಾಮ್ ಅಂತ ಪವಿತ್ರ ಸೇವ್ ಮಾಡಿಕೊಂಡಿದ್ದಾಳೆ. ಹೆಸರಷ್ಟೇ ಅಲ್ಲ, ಮೊಬೈಲ್ನಲ್ಲೂ ಮರ್ಡರ್ ಮಿಸ್ಟರಿಯೋ ದಾಖಲು. ಎಸ್, ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಸಾಕಷ್ಟು ರಹಸ್ಯಗಳು ಬಯಲಾಗಿವೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಅಂದಾಗೆ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ 65 ಫೋಟೋಗಳು ಪತ್ತೆಯಾಗಿವೆ. ಇದರಲ್ಲಿ 17 ಸ್ಕ್ರೀನ್ ಶಾಟ್, ಸ್ವಾಮಿ ಕಳಿಸಿದ್ದ 20 ಅಶ್ಲೀಲ ಮೆಸೇಜ್ ಲಭ್ಯವಾಗಿದೆ. ಅಲ್ಲದೆ ಪವಿತ್ರ ಗೌಡ ಜೊತೆ ದರ್ಶನ್ ನಡೆಸಿದ್ದ ವಾಟ್ಸಪ್ ಚಾಟ್ ಕೂಡ ಸಿಕ್ಕಿದೆ. ಅದರಲ್ಲಿ ವಿನಯ್ ಜೊತೆ ದರ್ಶನ್ ನಡೆಸಿದ್ದ ವಾಟ್ಸಪ್ ಚಾಟ್, ನಾಗರಾಜ್ ಜೊತೆ ದರ್ಶನ್ ವಾಟ್ಸಪ್ ಕಾಲ್ ಸಂಭಾಷಣೆಯೂ ಲಭ್ಯವಾಗಿದೆ. ಜೂನ್ 8ರಿಂದ 11ರವರೆಗೂ 32 ಬಾರಿ ವಾಟ್ಸಪ್ ಕಾಲ್ ಮಾಡಿರೋದು ಗೊತ್ತಾಗಿದೆ. ಪ್ರದೋಷ್ ಜೊತೆ 10 ಬಾರಿ ವಾಟ್ಸಪ್ ಕಾಲ್ನಲ್ಲಿ ಮಾತುಕತೆ ನಡೆಸಿರೋದು ಗೊತ್ತಾಗಿದೆ. ಮತ್ತೊಬ್ಬ ಆರೋಪಿ ಅನುಕುಮಾರ್ ಮೊಬೈಲ್ನಲ್ಲಿ 2 ವಿಡಿಯೋ ಪತ್ತೆಯಾಗಿದ್ದು ವಿನಯ್ ಮತ್ತು ಪ್ರದೋಷ್ ಜೊತೆ ನಡೆಸಿರೋ ಚಾಟಿಂಗ್ ಕೂಡ ಸಿಕ್ಕಿವೆ. ಇನ್ನು ವಿನಯ್ ಮೊಬೈಲ್ನಲ್ಲಿ 42 ಬಾರಿ ವಾಟ್ಸಪ್ ಕಾಲ್ ಸಂಭಾಷಣೆ ಮಾಡಲಾಗಿದ್ದು ಪ್ರದೋಷ್ ಪವನ್ ಸೇರಿ 42 ಬಾರಿ ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿದ್ದಾರೆ. ಅಲ್ಲದೆ ವಿನಯ್ ಮೊಬೈಲ್ನಲ್ಲಿ 10 ಫೋಟೋಗಳು ರಿಟ್ರೀವ್ನಲ್ಲಿ ಪತ್ತೆಯಾಗಿವೆ. ಈ ಫೋಟೋಗಳು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ತೆಗೆದ ಫೋಟೋ, ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿ ಕರೆತಂದಿದ್ದ ವೇಳೆ ತೆಗೆದ ಫೋಟೋ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿರೋ ಫೋಟೋ, ಶವವನ್ನ ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ಬಿಸಾಡಿರೋ ಫೋಟೋ ಆಗಿವೆ. ದೀಪಕ್ ಮೊಬೈಲ್ನಲ್ಲಿ 30 ಆಡಿಯೋ ಸಂಭಾಷಣೆ ಪತ್ತೆಯಾಗಿದೆ. ಕೊಲೆಯ ಬಳಿಕ ಪವಿತ್ರಾಗೆ ದರ್ಶನ್ ಫೋನ್ ಕಾಲ್. ನನಗೇನೋ ಗೊತ್ತಿಲ್ಲ ಎಂದು ಹೇಳುವಂತೆ ಕಾಲ್ ಕಟ್. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಬಳಿಕ ವಿನಯ್ ಪವಿತ್ರ ಗೌಡಾಳನ್ನ ಮನೆಗೆ ಡ್ರಾಪ್ ಮಾಡಿರ್ತಾನೆ. ಬಳಿಕ ಭಾನುವಾರ ದರ್ಶನ್ ಪವಿತ್ರಾಗೆ ಫೋನ್ ಮಾಡಿ ಪೊಲೀಸರು ಬಂದು ಏನಾದರೂ ಕೇಳಿದ್ರೆ ತನಗೇನೋ ಗೊತ್ತಿಲ್ಲ ಅಂತ ಹೇಳೋ, ಅದನ್ನು ಬಿಟ್ಟು ಬೇರೇನೋ ಹೇಳಬೇಡ ಅಂತೇಳಿ ಫೋನ್ ಕಟ್ ಮಾಡಿರ್ತಾನೆ. ಆಗ ಪವಿತ್ರ ಗಾಬರಿ ಬಿದ್ದು ಪವನ್ ಬಳಿ ವಿಚಾರಿಸ್ತಾಳೆ. ಆಗ ಪವನ್ ಏನಿಲ್ಲ, ನೀವು ಸುಮ್ಮನೆ ಇರಿ ಎಂದಿರ್ತಾನೆ. ಇದಕ್ಕೆ ಪವಿತ್ರ ಕೂಗಾಡಿ ಜೋರು ಮಾಡಿರ್ತಾಳೆ. ಆಗ ರೇಣುಕಾಸ್ವಾಮಿ ಕೊಲೆ ಮಾಡಿ ಬಾಡಿ ಎಸೆದು ಬಂದಿರೋ ಬಗ್ಗೆ ಪವನ್ ಹೇಳಿರ್ತಾನೆ. ಇನ್ನು ಕೊಲೆ ಬಳಿಕ ಸರೆಂಡರ್ ಆಗುವ ಅಂದಾಗ ರಾಘವೇಂದ್ರ ಆಗಲ್ಲ ಅಂತ ಚಿತ್ರದುರ್ಗದ ಕಡೆ ಹೊರಟಿರ್ತಾನೆ. ಆದರೆ ವಿನಯ್, ಪ್ರದೋಷ್ ಮತ್ತು ದರ್ಶನ್ ಮೂವರು ಸೇರಿ ರಾಘವೇಂದ್ರನನ್ನ ಒಪ್ಪಿಸಿರ್ತಾರೆ. ಹೀಗೆ ರೇಣುಕಾಸ್ವಾಮಿಯ ಕೊಲೆಯ ಒಂದೊಂದೇ ರಹಸ್ಯಗಳು ಬಯಲಾಗಿವೆ. ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನಿಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.